ಫ್ರೆಂಡ್ಸ್, ನಾವು PF ಗೆ ಮತ್ತು ಪೆನ್ಷನ್ ಗೆ ಅಪ್ಲೈ ಮಾಡುವಾಗ UAN ಪೋರ್ಟಲ್ ಅಲ್ಲಿ ಕೆಲವು ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿಬಿಟ್ಟು ಕರೆಕ್ಟ್ ಆಗಿದೆಯಾ ಅಂತ ವೆರಿಫೈ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಅಪ್ಲೈ ಮಾಡುವಾಗ ಏನಾದ್ರೂ ಸಣ್ಣ ತಪ್ಪಿದ್ರೂನು ಅವರು ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ. ನೀವು ಕೆಲಸ ಮಾಡ್ತಾ ಇದ್ರು ಅಥವಾ ಕೆಲಸ ಬಿಟ್ಟು 2 ತಿಂಗಳು ಆಗಿದ್ರೂನು ನೀವು ಹೇಗೆ PF ಗೆ ಮತ್ತು ಪೆನ್ಷನ್ ಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ UAN ಲಾಗಿನ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ UAN ನಂಬರ್ ನ ಎಂಟರ್ ಮಾಡಿ ಮತ್ತು ಪಾಸ್ವರ್ಡ್ ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ ವ್ಯೂ ಇದೆಯಲ್ಲ, ಅದರಲ್ಲಿ ಪ್ರೊಫೈಲ್ ನ ಕ್ಲಿಕ್ ಮಾಡಿ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಿರಬೇಕು ಮತ್ತೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ಏನಾದ್ರೂ ರಾಂಗ್ ಇದ್ರೆ ನೀವು ಅಲ್ಲಿ ಪೆನ್ಸಿಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಯೂ ಅಲ್ಲಿ ಸರ್ವಿಸ್ ಹಿಸ್ಟರಿ ಕ್ಲಿಕ್ ಮಾಡಿ. ನೀವೇನಾದ್ರೂ ಕೆಲಸ ಬಿಟ್ಟು ಫೈನಲ್ PF ಗೆ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಡೇಟ್ ಆಫ್ ಎಕ್ಸಿಟ್ ಅಂತಿದೆಯಲ್ಲ, ಇದು ನಿಮ್ಗೆ ಎಂಟರ್ ಆಗಿರ್ಬೇಕು. ಡೇಟ್ ಆಫ್ ಎಕ್ಸಿಟ್ ಎಂಟರ್ ಆಗಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿ ಡೇಟ್ ಆಫ್ ಎಕ್ಸಿಟ್ ನೀವು ಅಪ್ಡೇಟ್ ಮಾಡ್ಕೋಬಹುದು. ನೀವೇನಾದ್ರೂ PF ಅಡ್ವಾನ್ಸ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಇದೇನು ಬೇಕಾಗಿಲ್ಲ. ನೆಕ್ಸ್ಟ್ ನಿಮ್ಮ PF ಬ್ಯಾಲೆನ್ಸ್ ನ ನಾವು ಇಲ್ಲೇ ನೋಡ್ಕೋಬಹುದು. ಅಲ್ಲಿ ವ್ಯೂ ಅಲ್ಲಿ ಪಾಸ್ಬುಕ್ ಲೈಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅಲ್ಲಿ ನಿಮ್ಮ ಮೆಂಬರ್ ID, ನಿಮ್ಮ ಕಂಪನಿ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ಎಂಪ್ಲಾಯಿ ಶೇರು, ಎಂಪ್ಲಾಯರ್ ಶೇರು ಮತ್ತು ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ಅಲ್ಲಿ ತೋರಿಸುತ್ತೆ. ಅದನ್ನ ನೋಡ್ಕೊಂಡು ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ನೀವು ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಮೇನೇಜ್ ಅಲ್ಲಿ KYC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು, ಪ್ಯಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡು ಇವೆಲ್ಲಾನು ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟೇಟಸ್ ಅಲ್ಲಿ ವೆರಿಫೈಡ್, ಅಪ್ರೂವ್ಡ್ ಅಂತಿದೆಯಲ್ಲ, ಅದು ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ. ನಿಮ್ಮ KYC ಯಾವ್ದಾದ್ರು ಆಗಿಲ್ಲ ಅಂದ್ರೆ ಬ್ಯಾಂಕು, ಪ್ಯಾನ್ ಕಾರ್ಡು ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಡೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಅಲ್ಲಿ ಆನ್ಲೈನ್ ಸರ್ವಿಸಸ್ ಅಂತಿದೆಯಲ್ಲ, ಅಲ್ಲಿ ಕ್ಲೈಮ್ ಫಾರ್ಮ್ 3119 ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. KYC ಅಲ್ಲಿರೋ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಅಲ್ಲಿ ಪಾಪಪ್ ಬರುತ್ತೆ, ಅಲ್ಲಿ ಎಸ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಬಿಟ್ಟು ಅಲ್ಲಿ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ವಾಂಟ್ ಟು ಅಪ್ಲೈ ಫಾರ್ ಅಂತಿದೆಯಲ್ಲ, ಅಲ್ಲಿ ಡ್ರಾಪ್ ಡೌನ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ 4 ಆಪ್ಷನ್ ಬರುತ್ತೆ. ಮೊದಲನೇದು ಓನ್ಲಿ PF ವಿತ್ಡ್ರಾವಲ್ ಫಾರ್ಮ್ 19. ಇದು ನೀವು ಕೆಲಸ ಬಿಟ್ಟು 60 ದಿನ ಆದ್ಮೇಲೆ ಇದನ್ನ ಅಪ್ಲೈ ಮಾಡ್ಕೋಬೇಕು. ಸೆಕೆಂಡ್ ಬಂದು ಪೆನ್ಷನ್, ಇದು ಕೂಡ ನೀವು ಕೆಲಸ ಬಿಟ್ಟು 60 ದಿನ ಆದ್ಮೇಲೆ ಅಪ್ಲೈ ಮಾಡ್ಕೋಬೇಕು. ಮೂರನೇದು ಸ್ಕೀಮ್ ಸರ್ಟಿಫಿಕೇಟ್ ಫಾರ್ಮ್ 10C, ಇದು ಬೇಕಾಗಿಲ್ಲ. 58 ವರ್ಷ ಆದ್ಮೇಲೆ ನಮಗೆ ಪೆನ್ಷನ್ ಗೆ ಅಪ್ಲೈ ಮಾಡ್ಕೊಳ್ಳಕ್ಕೆ ಇದು. ನಾಲ್ಕನೇದು PF ಅಡ್ವಾನ್ಸ್ ಫಾರ್ಮ್ 31. ಇದು ನೀವು ಕೆಲಸ ಮಾಡುತ್ತಿರುವಾಗಲೇ ನಿಮ್ಗೆ ಏನಾದ್ರೂ PF ಬೇಕಂದ್ರು ಅಥವಾ ನೀವು ಕೆಲಸ ಬಿಟ್ಟು 60 ದಿನ ಆಗಿಲ್ಲ ಅಂದ್ರೆ ಮುಂಚೆನೆ ನಿಮ್ಗೆ PF ಅಮೌಂಟ್ ಬೇಕು ಅಂದ್ರೆ ಈ PF ಅಡ್ವಾನ್ಸ್ ಫಾರ್ಮ್ 31 ಅಪ್ಲೈ ಮಾಡ್ಕೊಂಡು ನೀವು ಸ್ವಲ್ಪ ಅಮೌಂಟ್ ನ ತಗೋಬಹುದು. ಸೊ ಫಸ್ಟ್ ನಾನು PF ಅಡ್ವಾನ್ಸ್ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅದಾದ್ಮೇಲೆ ಫುಲ್ PF ಮತ್ತು ಪೆನ್ಷನ್ ಹೇಗೆ ಅಪ್ಲೈ ಮಾಡೋದು ಅಂತಾನು ತೋರಿಸ್ತೀನಿ. ಇವಾಗ PF ಅಡ್ವಾನ್ಸ್ ಫಾರ್ಮ್ 31 ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಸೆಲೆಕ್ಟ್ ಸರ್ವಿಸ್, ನೀವು ಯಾವ ಕಂಪನಿಯಿಂದ PF ವಿತ್ಡ್ರಾ ಮಾಡ್ತಾ ಇದೀರಾ ಅಂತ ಆ ಕಂಪನಿ ಹೆಸರು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪರ್ಪಸ್, ನೀವು ಯಾವ ರೀಸನ್ ಗೆ ವಿತ್ಡ್ರಾ ಮಾಡ್ತಾ ಇದೀರಾ ಅಂತ. ಇಲ್ಲಿ ನಿಮ್ಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ನಮಗೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನೀವು 75% ಆಫ್ ನಿಮ್ ಟೋಟಲ್ PF ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು ಇವಾಗ. ಬಟ್ ಅದಿನ್ನೂ ಅಫಿಷಿಯಲ್ ಆಗಿ ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಇಲ್ಲಿ ಓಲ್ಡ್ ಪ್ರೊಸೀಜರ್ ಪ್ರಕಾರನೇ ನೀವು ಇಲ್ನೆಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಮೋರ್ ದೆನ್ 50% ಆಫ್ ನಿಮ್ಮ ಎಂಪ್ಲಾಯಿ ಶೇರು ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ಅಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಎಂಪ್ಲಾಯಿ ಅಡ್ರೆಸ್, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ನಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಗೆಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನ ಅಲ್ಲಿ ಎಂಟರ್ ಮಾಡಿ ವೆರಿಫೈ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ PF ಅಡ್ವಾನ್ಸ್ ಸಬ್ಮಿಟ್ ಆಯ್ತು. ಮತ್ತೆ ನೀವು ಆನ್ಲೈನ್ ಸರ್ವಿಸ್ ಅಲ್ಲಿ ಹೋಗ್ಬಿಟ್ಟು ಟ್ರ್ಯಾಕ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಲೈಮ್ ಏನ್ ಸ್ಟೇಟಸ್ ಇದೆ ಅಂತ ಅಲ್ಲಿ ನೋಡಬಹುದು. ಇವಾಗ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಇಮಿಡಿಯೇಟ್ ಆಗಿ ಕ್ಲೈಮ್ ಸೆಟಲ್ಮೆಂಟ್ ಆಗೋಗ್ಬಿಡುತ್ತೆ. ವಿತಿನ್ 1 ವೀಕ್ ಅಲ್ಲೇ ನಿಮ್ಗೆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಫೈನಲ್ PF ಮತ್ತು ಪೆನ್ಷನ್ ಗೆ ಅಪ್ಲೈ ಮಾಡಕ್ಕೆ ಆನ್ಲೈನ್ ಸರ್ವಿಸ್ ಅಲ್ಲಿ ಕ್ಲೈಮ್ ಫಾರ್ಮ್ 3119 ಅಂತಿದೆಯಲ್ಲ, ಆ ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ. KYC ಅಲ್ಲಿರೋ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಅಲ್ಲಿ ಪಾಪಪ್ ಬರುತ್ತೆ, ಅಲ್ಲಿ ಎಸ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಬಿಟ್ಟು ಅಲ್ಲಿ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ವಾಂಟ್ ಟು ಅಪ್ಲೈ ಫಾರ್ ಅಂತಿದೆಯಲ್ಲ, ಅಲ್ಲಿ ಡ್ರಾಪ್ ಡೌನ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ 4 ಆಪ್ಷನ್ ಬರುತ್ತೆ. ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಓನ್ಲಿ PF ವಿತ್ಡ್ರಾವಲ್ ಫಾರ್ಮ್ 19 ಅಂತ.
ನೆಕ್ಸ್ಟ್ ಅಪ್ಲೋಡ್ ಎ ಫಾರ್ಮ್ 15G. ಇದು ಯಾವಾಗ ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಮ ಟೋಟಲ್ PF ಅಮೌಂಟು 50,000ಕ್ಕಿಂತ ಜಾಸ್ತಿ ಇದ್ದು ಮತ್ತು ನಿಮ್ಮ ಟೋಟಲ್ ಸರ್ವಿಸು 5 ವರ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಈ 15G ಫಾರ್ಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಇದು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ. ಈ 15G ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು ಮತ್ತು ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೋಬಹುದು. ಅದಾದ್ಮೇಲೆ ಎಂಪ್ಲಾಯಿ ಅಡ್ರೆಸ್, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ನಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಅಲ್ಲಿ ಗೆಟ್ ಮೊಬೈಲ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಒಂದು OTP ಬಂದಿರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ. ಮತ್ತೆ ವ್ಯಾಲಿಡೇಟ್ OTP ಅಂಡ್ ಸಬ್ಮಿಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಫೈನಲ್ PF ಗೆ ಅಪ್ಲೈ ಮಾಡಿದ್ದಾಯ್ತು. ಇವಾಗ ಪೆನ್ಷನ್ ಗೆ ಅಪ್ಲೈ ಮಾಡಬೇಕು. ಅದಕ್ಕೆ ಆನ್ಲೈನ್ ಸರ್ವಿಸ್ ಅಲ್ಲಿ ಕ್ಲೈಮ್ ಫಾರ್ಮ್ 3119 ಅಂತಿದೆಯಲ್ಲ ಆ ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ. KYC ಅಲ್ಲಿರುವ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಅಲ್ಲಿ ಪಾಪಪ್ ಬರುತ್ತೆ, ಅಲ್ಲಿ ಎಸ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಬಿಟ್ಟು ಅಲ್ಲಿ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ವಾಂಟ್ ಟು ಅಪ್ಲೈ ಫಾರ್ ಅಂತಿದೆಯಲ್ಲ ಅಲ್ಲಿ ಡ್ರಾಪ್ ಡೌನ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ 4 ಆಪ್ಷನ್ ಬರುತ್ತೆ. ಆಪ್ಷನ್ ಸೆಲೆಕ್ಟ್ ಮಾಡಿ ಓನ್ಲಿ ಪೆನ್ಷನ್ ವಿತ್ಡ್ರಾವಲ್ ಫಾರ್ಮ್ 10C ಅಂತ. ಮತ್ತೆ ಎಂಪ್ಲಾಯಿ ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ನಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಗೆಟ್ ಮೊಬೈಲ್ OTP ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ. ವ್ಯಾಲಿಡೇಟ್ OTP ಅಂಡ್ ಸಬ್ಮಿಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ ಪೆನ್ಷನ್ ವಿತ್ಡ್ರಾವಲ್ ಕೂಡ ಸಬ್ಮಿಟ್ ಆಯ್ತು. ನೀವು ಆನ್ಲೈನ್ ಸರ್ವಿಸ್ ಅಲ್ಲಿ ಹೋಗ್ಬಿಟ್ಟು ಟ್ರ್ಯಾಕ್ ಕ್ಲೈಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ಲೈಮ್ ನ ಚೆಕ್ ಮಾಡ್ಕೋಬಹುದು. ನೀವೇನಾದ್ರೂ PF ಅಡ್ವಾನ್ಸ್ ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ವಿತಿನ್ 1 ವೀಕ್ ಅಲ್ಲಿ ನಿಮ್ಗೆ ಅಮೌಂಟ್ ಬ್ಯಾಂಕ್ ಅಲ್ಲಿ ಬಂದ್ಬಿಡುತ್ತೆ. ನೀವೇನಾದ್ರೂ PF ಮತ್ತು ಪೆನ್ಷನ್ ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ 20 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದ್ಬಿಡುತ್ತೆ. ಇದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ನಾನು ನಿಮ್ಗೆ ಪಕ್ಕಾ ಸಹಾಯ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.